ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಾಳೆ ಬರುವಂತಹ ಭೀಮನ ಅಮಾವಾಸ್ಯದ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮನೆ ಯಾವ ಥರ ಆಚರಣೆ ಮಾಡ್ತಾಯಿದ್ದೀವಿ, ತುಂಬ ಸರಳವಾಗಿ ಆಚರಣೆ ಮಾಡೋ ಅಂಥದ್ದು. ಇನ್ನೇನು ಆಷಾಢ ಮುಗಿದು ನಾವು ಶ್ರಾವಣ ಮಾಸಕ್ಕೆ ಕಾಲಿಡ್ತಾ ಇದ್ದೀವಿ. ಆಷಾಢ ಆದ ಬೆಳಗ್ಗೆಗೇ ಅಮಾವಾಸ್ಯೆ ಆದ ಬೆಳಗ್ಗೆಗೇ ನಮಗೆ ಈ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಹಂಗಾಗಿ ಇದು ಯಾವಾಗ ಪ್ರಾರಂಭ ಅಂತಲೂ ನಾನು ಹೋದ ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ, ಮತ್ತೇನು ಹೇಳ್ತಾ ಇದ್ದೀನಿ. ಈ ಒಂದು ಭೀಮನ ಅಮಾವಾಸ್ಯೆ ಏನು ಪ್ರಾರಂಭ ಆಗ್ತಾ ಇರೋದು ಅಂದರೆ 12ನೇ ತಾರೀಕು ಬುಧವಾರ 2026. ಅಂದರೆ ಈಗ ನಾಳೆ ಬರುವಂತಹ ಬುಧವಾರ 12ನೇ ತಾರೀಕು ಬೆಳಗಿನ ಜಾವ ಅಂದರೆ 12 ಗಂಟೆ ಮೇಲೆಲ್ಲ ಬರೋದು ಬೆಳಗ್ಗೆನೇ ಆಗುತ್ತೆ. ಹಾಗಾಗಿ 1 ಗಂಟೆ 50 ನಿಮಿಷಕ್ಕೆ ಇದು ಒಂದು ಅಮಾವಾಸ್ಯೆ ಪ್ರಾರಂಭ ಆಗಿದ್ರೆ, ಅದೇ ದಿನವೇ ಬುಧವಾರ ರಾತ್ರಿ 12ನೇ ತಾರೀಕು ರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಈ ಅಮಾವಾಸ್ಯೆ ಮುಕ್ತಾಯ ಆಗ್ತಾಯಿದೆ. ಸ್ನೇಹಿತರೆ, ಇದೊಂದು ತುಂಬ ಪವಿತ್ರವಾದಂತಹ ಅಮಾವಾಸ್ಯೆ ಆಗಿದೆ. ಭಾಳ ಜನ ಈ ಅಮಾವಾಸ್ಯೆಗೋಸ್ಕರನ ಕಾಯ್ತಾರೆ. ಇದೊಂದು ಭೀಮೇಶ್ವರ ಜ್ಯೋತಿ ವ್ರತ ಅಂತಲೂ ಮಾಡ್ತಾರೆ, ಕೆಲವರು ಭೀಮನ ಅಮಾವಾಸ್ಯೆ ಅಂತಲೂ ಮಾಡ್ತಾರೆ. ನಮ್ಮ ಕಡೆಯೆಲ್ಲ ಈ ವ್ರತ ಎಲ್ಲ ಏನು ಮಾಡೋದಿಲ್ಲ. ನಾವೆಲ್ಲ ತುಂಬ ಸರಳವಾಗಿ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಪೂಜೆ ಅಂತ ನಾವು ಇದನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಒಂದು ಆಚರಣೆ ಮಾಡ್ಬೋದು ಅನ್ನೋದಾದರೆ, ನಾವು ಮುಖ್ಯವಾಗಿ ಭೀಮನ ಅಮಾವಾಸ್ಯೆಗೆ ಶಿವಪಾರ್ವತಿಯನ್ನೇ ಜಾಸ್ತಿ ಆರಾಧನೆ ಮಾಡೋದು. ಸೊ ಹಂಗಾಗಿ ಶಿವಪಾರ್ವತಿ ಫೋಟೋನ ತೊಗೊಂಡು ಎಲ್ಲ ಒರೆಸ್ಕೊಂಡು ಅವ್ರಿಗೆ ಒಂದು ಅರಿಶಿನ ಕುಂಕುಮ ಹೂವಿನಿಂದ ಎಲ್ಲ ಒಂದು ಅಲಂಕಾರ ಮಾಡಿಕೊಂಡು ಅದೇ ಜಾಗದಲ್ಲಿ ಜೋಡಿ ದೀಪನ ನಾವು ಶಿವಪಾರ್ವತಿ ಅಂತ ಹೇಳಿ ನಾವು ಒಂದು ಆರಾಧನೆ ಮಾಡ್ತೀವಿ. ಏನು ಜಾಗ ಇರುತ್ತೋ ಆ ಜಾಗನೆಲ್ಲ ಮೊದಲೇ ಒಂದು ಸ್ವಚ್ಛ ಮಾಡಿಕೊಂಡು ಅಲ್ಲೊಂದು ರಂಗೋಲಿನೂ ಸಹ ಬಿಟ್ಕೊಂಡು, ರಂಗೋಲಿ ಮೇಲೆ ಒಂದು ಹಿತ್ತಾಳೆದನ್ನ ಆಗ್ಬೋದು, ತಾಮ್ರದ್ದು, ಬೆಳ್ಳಿದು, ಸ್ಟೀಲ್ ಒಂದು ಬಿಟ್ಟು ಇನ್ನು ಯಾವುದೇ ಥರದಾದ ತಟ್ಟೆಗೆ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಂಡು, ಅಕ್ಕಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅದ್ರ ಮೇಲೆ ಒಂದು ಶ್ರೀನೋ ಓಮನೋ ಏನಾನ ಸ್ವಸ್ತಿಕ್ ಈ ಥರ ಯಾವುದಾನ ಒಂದು ಶುಭ ಸಂಕೇತದ ಚಿಹ್ನೆಗಳನ್ನ ಬಿಡಿಸ್ಕೊಂಡು, ಜೋಡಿ ಕಂಬಗಳಿದ್ರೆ ಒಳ್ಳೆಯದು. ನಾನು ಮಾಮೂಲಿ ಚಿಕ್ಕ ದೀಪಗಳನ್ನ ಇಟ್ಟಿದ್ದೀನಿ. ನಿಮ್ಮ ಮನೇಲಿ ಯಾವ ಇರುತ್ತೋ ಯಥಾಶಕ್ತಿ ಅದನ್ನು ಇಟ್ಕೊಳ್ತಾ ಬನ್ನಿ. ಎಲ್ಲ ದೇವರ ಸ್ವರೂಪನೇ ಅಂತಲೇ ನಾನು ಹೇಳ್ತೀನಿ ಸ್ನೇಹಿತರೆ. ಹಂಗಾಗಿ ನೀವು ಆ ದೀಪಕ್ಕೆ ಒಂದು 3 ಥರ ಎಣ್ಣೆನ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ಆ ದೀಪದ ಎಣ್ಣೆನ ಹಾಕ್ಬಿಟ್ಟು 2 ಬತ್ತಿ ಹಾಕಿ ಅದರಲ್ಲಿ ನೀವೊಂದು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು. ಏನು ಮದುವೆ ಆಗಿರೋಂಥ ಹೆಣ್ಮಕ್ಳು ಅವರ ಗಂಡಂದಿರಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು, ಕೀರ್ತಿ, ನೆಮ್ಮದಿ ಕೊಟ್ಟು ಯಶಸ್ಸನ್ನು ಕೊಡಲಿ, ಅವ್ರಿಗೆ ಕೈ ಇಟ್ಟಿದ್ದ ಕೆಲಸ ಎಲ್ಲ ಒಂದು ಸಕ್ಸಸ್ ಆಗಲಿ ಅಂತ ಹೇಳಿ, ಅವ್ರಿಗೆ ಒಂದು ಸಮೃದ್ಧಿ ಆಗಲಿ ಅಂತ ಹೇಳಿ ಸೌಭಾಗ್ಯದ ಪೂಜೆ ಅಂತಲೇ ಇದನ್ನು ಮುಖ್ಯವಾಗಿ ಕರಿತೀವಿ ಸ್ನೇಹಿತರೆ. ಸೊ ಹಂಗಾಗಿ ಅವರು ಎಲ್ಲ ಅವ್ರ ಮನಸ್ಸಲ್ಲಿರೋ ಸಂಕಲ್ಪನೆಲ್ಲ ಬೇಡ್ಕೊಂಡು ಒಂದು ಶಿವ ಪಾರ್ವತಿಯನ್ನ ಒಂದು ಪೂಜೆ ಮಾಡಿ, ಆನಂತರ ಅವರು ದೀಪಕ್ಕೆ ಜೋಡಿ ದೀಪಕ್ಕೆ ನಾನು ಹೇಳ್ದಂಗೆಲ್ಲ ಅಕ್ಕಿ ಮೇಲೆ ದೀಪ ಕಂಬಗಳನ್ನೆಲ್ಲ ಇಟ್ಕೊಂಡು ಅವ್ರಿಗೊಂದು ಹೂವಿನಿಂದ ಮತ್ತು ಗೆಜ್ಜೆ ವಸ್ತ್ರ ಮತ್ತು 3 ಎಳೆ ದಾರನ ಸಹ ಆ ದೀಪಗಳಿಗೆ ಅರ್ಪಿಸ್ಬಿಟ್ಟು ಒಂದು ಪೂಜೆ ಸಲ್ಲಿಸಬೇಕು. ಕೆಲವರು ಅರ್ಶಿನ ಕೊನೆ ಎಲ್ಲ ಕಟ್ತಾರೆ. ನಾವೇನು ನಮ್ಮ ಕಡೆ ಆ ಒಂದು ಸಂಪ್ರದಾಯ ಎಲ್ಲ ನಾವೇನಿಲ್ಲ. ಮಾಮೂಲಿ ಜೋಡಿ ದೀಪಗಳನ್ನ ಒಂದು ಶಿವಪಾರ್ವತಿ ಸ್ವರೂಪ ಅಂತ ಹೇಳಿ ಅವ್ರಿಗೆ ಒಂದು ಅರ್ಶಿನ ಕುಂಕುಮ ಇಟ್ಟು ಒಂದು ಗೆಜ್ಜೆ ವಸ್ತ್ರ ಇಟ್ಬಿಟ್ಟು ಮತ್ತು ಒಂದು ಹೂವಿನಿಂದ ಅವ್ರಿಗೊಂದು ಅಲಂಕಾರ ಮಾಡಿ ದೀಪನ ಹಚ್ಚಿಸ್ಬಿಟ್ಟು ಒಂದು ಪೂಜೆನ ಮಾಡ್ತೀವಿ. ಮದುವೆ ಆಗದೇ ಇರೋ ಹೆಣ್ಮಕ್ಳು ಮುಂದೆ ಸಿಗೋ ಅಂಥ ಗಂಡ ನಮ್ಗೆ ಒಳ್ಳೆಯವ್ರು ಸಿಕ್ಕಲಿ, ಶಕ್ತಿಶಾಲಿ, ಬಲಶಾಲಿ, ವಿದ್ಯಾವಂತ, ಬುದ್ಧಿವಂತ, ಗುಣವಂತ ಸಿಗಲಿ ಅಂತ ಹೇಳಿ ಅವರು ಸಹ ಒಂದು ಶಿವಪಾರ್ವತಿ ಫೋಟೋಗಳಿಗೆ ಒಂದು ಪೂಜೆ ಮಾಡಲಿ. ಯಾಕಂದರೆ ಇದು ವ್ರತ ಅಲ್ಲ, ನಾವು ಮಾಡ್ತಾ ಇರೋದು ಪೂಜೆ. ವ್ರತ ಮಾಡೋಂಥ ನಿಯಮನೇ ಬೇರೆ ಇರುತ್ತೆ ಸ್ನೇಹಿತರೆ. ಹಂಗಾಗಿ ಮದುವೆ ಆಗದಿರೋ ಹೆಣ್ಮಕ್ಳನ್ನ ಸಹ ಶಿವಪಾರ್ವತಿಯನ್ನು ಒಂದು ಆರಾಧನೆ ಮಾಡಿ ಬೇಡಿಕೊಂಡು, ಆನಂತರ ಒಂದು ನೈವೇದ್ಯ, ಒಂದು ಸಿಹಿ ನೈವೇದ್ಯನೇ ಮುಖ್ಯವಾಗಿ ನಾವು ಒಂದು ಜೋಡಿ ದೀಪಗಳಿಗೆ ಶಿವಪಾರ್ವತಿಯವ್ರಿಗೆ ಮಾಡಬೇಕಾಗುತ್ತೆ. ಯಾಕಂದರೆ ಮುಖ್ಯವಾಗಿ ಅವತ್ತೊಂದು ಗಂಡನ ಕಾಲು ತೊಳೆದು ಸಂಪ್ರದಾಯದಂತೆ ಒಂದು ಪೂಜೆ ಮಾಡೋ ಕಾರ್ಯಕ್ರಮ ಇರುತ್ತೆ. ಅವ್ರಿಗೂ ಒಂದು ತಟ್ಟೆಯಲ್ಲಿ ಕಾಲು ತೊಳೆದು ಒಂದು ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಅವ್ರಿಗೂ ಒಂದು ಕಡ್ಡಿ ಕರ್ಪೂರದಿಂದ ಬೆಳಗಿ ಅವರು ಒಂದು ದೇವರ ಸ್ವರೂಪ ಅಂತ ಹೇಳಿ ಹೆಣ್ಮಕ್ಳು ಪೂಜೆ ಮಾಡ್ತಾರೆ. ಅವತ್ತು ಈ ಗಂಡನ ಪೂಜೆ ಮಾಡೋದಕ್ಕೆ ಮುಂಚೆನೇ ನಾವು ಮೊದಲು ದೇವರ
ದೇವರನ್ನು ಒಂದು ಆರಾಧನೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಅವ್ರನ್ನ ಒಂದು ವರ ಬೇಡ್ಕೋಬೇಕು. ಆ ನಂತರ ನಾವು ಗಂಡನ ಪೂಜೆ ಮಾಡಬೇಕಾಗುತ್ತೆ. ಹಂಗಾಗಿ ಸಿಹಿ ನೈವೇದ್ಯನ ನಾವು ಮಾಡಿ ಆ ದೇವ್ರ ಮುಂದೆ ಇಟ್ಟು ಆ ಭಗವಂತನ ಪ್ರಾರ್ಥನೆ ಮಾಡಿ ಏನು ನಿಮ್ಮಲ್ಲಿ ಸಂಕಲ್ಪವಾಗಬೇಕು ಅದನ್ನೆಲ್ಲ ಕೇಳ್ಕೊಂಡು, ಮುಖ್ಯವಾಗಿ ಅವತ್ತು ಗಂಡನ ಆರೋಗ್ಯ, ಆಯುಷು, ಸೌಭಾಗ್ಯ, ಮುತ್ತೈದೆತನನೇ ಮುಖ್ಯವಾಗಿ ಎಲ್ಲರೂ ಕೇಳ್ಕೊಳ್ಳೋ ಅಂಥದ್ದು. ಅದನ್ನೆಲ್ಲ ಕೇಳಿಕೊಂಡು ಅವ್ರಿಗೊಂದು ಸಿಹಿ ನೈವೇದ್ಯನ ತೋರಿಸಿ, ಹಣ್ಣು ಕಾಯಿ ಫಲಪುಷ್ಪಗಳನ್ನೆಲ್ಲ ಅರ್ಪಿಸಿ, ಹೂಗಳನ್ನು ಸಹ ದೇವರುಗಳಿಗೆಲ್ಲ ಅರ್ಪಿಸಿ ಒಂದು ಪ್ರಾರ್ಥನೆ ಮಾಡಿ, ವಿಷ್ಣು ಸಹಸ್ರನಾಮನ ಶಿವಸ್ತೋತ್ರ ಹೇಳ್ತಾರೆ. ಇದನ್ನೆಲ್ಲ ಹೇಳ್ತಾ ನೀವು ಒಂದು ಪೂಜೆನ ಬೆಳಗ್ಗೆನೇ ಪ್ರಾರಂಭ ಮಾಡ್ಕೊಳ್ಳಿ. ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ, ಕೆಲವರು ಗೋಧೂಳಿ ಸಮಯದಲ್ಲೂ ಸಹ ಮಾಡ್ತಾರೆ, ಕೆಲಸ ಅದು ಇದು ಹೊರಗಡೆ ಹೋಗಿ ಬರೋ ಅಂಥವ್ರು. ಸೊ ಹಾಗಾಗಿ ಅವ್ರ ಹೆಚ್ಚಾಸಕ್ತಿ ಅವ್ರಿಗೆ ಯಾವ ಟೈಮಲ್ಲಿ ಇರುತ್ತೋ ಆ ಟೈಮ್ನಲ್ಲಿ ಒಂದು ರಾಹುಕಾಲ ಯಮಗಂಡಕಾಲ ನೋಡ್ಕೊಂಡು ಈ ಪೂಜೆನ ನೀವೊಂದು ಪ್ರಾರಂಭ ಮಾಡ್ಕೊಳ್ಳಿ. ನಾನು ನೋಡಿ ತುಂಬ ಸರಳವಾಗಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿರೋಂಥ ಶಿವಪಾರ್ವತಿ ಫೋಟೋಗಳಿಗೆ ಅಲಂಕಾರ ಒಂದು ಪೂಜೆ ಮಾಡಿ, ಆನಂತರ ಒಂದು ಅಕ್ಕಿ ಮೇಲೆ ನಾನು ಒಂದು ಓಂ ಅಂತ ಬರೆದು ಅಲ್ಲಿ ಜೋಡಿ ದೀಪಗಳನ್ನ ಇಟ್ಟು, ಆ ದೀಪದೇ ನಮ್ಮ ಶಿವಪಾರ್ವತಿಯವರು ಅಂತ ಹೇಳಿ, ಸ್ವರೂಪ ಅಂತ ಹೇಳಿ ಅವ್ರಿಗೊಂದು ಪೂಜೆ ಮಾಡಿದ್ದೀನಿ. ಇದೆಲ್ಲ ಆದ ನಂತರ ನಾನು ಹೇಳ್ದಂಗೆ ಅವ್ರ ಗಂಡನ ಕಾಲುಗಳನ್ನ ತೊಳೆದು ಅವ್ರಿಗೆ ಅರ್ಶಿನ ಕುಂಕುಮದಿಂದ ಒಂದು ಪೂಜೆ ಮಾಡಿ ಸಿಹಿನ ಅವ್ರಿಗೆ ನಾವು ಕೊಡಬೇಕಂತ ಸಂಪ್ರದಾಯ ಇದೆ. ಮತ್ತು ಒಂದು ಸ್ವಲ್ಪ ಹೂವು ಅಕ್ಷತೆ ಕಾಳು ಅವ್ರ ಕೈ ಕೊಟ್ಟು ಅವ್ರ ಕಡೆಯಿಂದ ನಾವು ತಲೆ ಮೇಲೆ ಹಾಕ್ಸ್ಕೊಳ್ಳೋದ್ರಿಂದ ನಮಗೂ ತುಂಬ ಫಲ ಇದೆ ಸ್ನೇಹಿತರೆ. ಏನಕ್ಕೆ ಸಿಹಿನೇ ಕೊಡಬೇಕು ಅಂದರೆ, ಏನೇ ಒಂದು ಶುಭ ಕಾರ್ಯ ಮಾಡಿದ್ರೂ, ಒಂದು ಹಬ್ಬ ಹುಣ್ಣಿಮೆ ಮಾಡಿದ್ರೂ ನಾವು ಮೊದಲು ಭಗವಂತನಿಗೆ ಅರ್ಪಿಸೋದು ಸಿಹಿನೇ. ಆದಷ್ಟು ಭಗವಂತನ ಸ್ವರೂಪ ಗಂಡ ಅಂತ ಹೇಳಿ ಅವ್ರಿಗೂ ಸಹ ನಾವು ಈ ಒಂದು ಪೂಜೆ ಎಲ್ಲ ಆದ ನಂತರ ಅವ್ರಿಗೂ ನಾವು ಒಂದು ಸಿಹಿನ ತಿನ್ನಿಸಿ, ಆನಂತರ ಅವ್ರ ಕೈಲಿ ನಾವು ತಿನ್ನಿಸ್ಕೊಂಡು ಅವ್ರ ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಗೆ ಏಳಿಗೆ ಆಗುತ್ತೆ, ನಮ್ಮ ಕುಟುಂಬದಲ್ಲಿ ಸಮೃದ್ಧಿ ಆಗುತ್ತೆ. ಸೌಭಾಗ್ಯ ಪೂಜೆ ಅಂತಲೇ ಇದನ್ನು ಕರೀತಾರೆ ಸ್ನೇಹಿತೆ. ಈ ಹಬ್ಬ ಏನೊಂದು ಭೀಮನ ಅಮಾವಾಸ್ಯೆ ಹಬ್ಬನ ಭಾಳ ಅದ್ಧೂರಿಯಾಗಿ ನಡೆಸ್ತಾರೆ ಎಲ್ಲ ಕಡೆಯೂ. ಇದಾದ ನಂತರನೇ ತುಂಬ ಹಬ್ಬಗಳು ಪ್ರಾರಂಭ ಆಗುತ್ತೆ, ಬಿಡುವೇ ಇಲ್ಲದಷ್ಟು ಹಬ್ಬಗಳು ಬಂದ್ಬಿಡುತ್ತೆ. ಹಾಗಾಗಿ ಪ್ರಥಮವಾಗಿ ಬರ್ತಾ ಇರುವಂತಹ ಈ ಭೀಮನ ಅಮಾವಾಸ್ಯೆನ ಎಲ್ಲರೂ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿ, ಸಾಧ್ಯವಾದಷ್ಟು ಒಂದು ಶಿವನ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಪೂಜೆ ಎಲ್ಲ ಮಾಡಿ ದೀಪಗಳನ್ನ ಅಲ್ಲೂ ಅಂಟಿಸಿ ಬೆಳಿಕೊಂಡು ಮನೆಗೆ ಬಂದು ಮತ್ತೆ ಸಂಜೆನೂ ನೀವು ದೀಪ ಹಚ್ಚೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆದಷ್ಟು ನೀವು ಮದುವೆ ಆಗದೇ ಇರೋ ಹೆಣ್ಮಕ್ಳು ಗಂಡು ಮಕ್ಕಳು ಮನೇಲಿದ್ದರೆ ನೀವು ತಂದೆ ತಾಯಿಯವರೇ ದೇವ್ರುಗಳಲ್ಲಿ ಒಂದು ಸಂಕಲ್ಪ ಮಾಡಿ ಬೇಡ್ಕೊಳ್ಳಿ. ನಮ್ಗೆ ಸಿಕ್ಕಿರೋ ಆ ಥರನೇ ಒಂದು ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಸಿಗಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಆದಷ್ಟವಾಗಿ ಶೀಘ್ರವಾಗಿ ಒಂದು ಫಲ ಕೊಡುವಂತಹ ಈ ಭೀಮನ ಅಮಾವಾಸ್ಯೆ ಆಗಿದೆ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಾನು ಸರಳವಾಗಿ ಸಿಂಪಲ್ಲಾಗಿ ನಮ್ಮ ಮನೆಗಳಲ್ಲಿ ಒಂದು ಆಚರಣೆ ಮಾಡೋ ಥರ ನಾನು ವಿಡಿಯೋ ಮಾಡಿದ್ದೀನಿ. ಇದನ್ನು ವ್ರತ ಥರ ಬಂದರೆ ತುಂಬಾ ಒಂದು ನಿಯಮವಾಗಿ ಮಾಡ್ತಾರೆ. ಇನ್ನೂ ನಾನು ಒಂದು ದೇವರು ಶಿವಪಾರ್ವತಿ ಫೋಟೋಗಳಿಗೆ ಅಲಂಕಾರ ಮಾಡಿ ಒಂದು ನೈವೇದ್ಯ ತೋರಿಸಿ ಜೋಡಿ ದೀಪಗಳಿಗೆ ಒಂದು ಪೂಜೆ ಮಾಡಿ, ಆನಂತರ ಗಂಡನಿಗೆ ಒಂದು ಪೂಜೆ ಮಾಡುವಂತಹ ಒಂದು ಸರಳವಾಗಿರುವಂಥ ಒಂದು ಪೂಜೆ ತೋರಿಸಿದ್ದೀನಿ ಸ್ನೇಹಿತರೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೇ ದಿನ ಬಂದಿದೆ ಈ ಅಮಾವಾಸ್ಯೆ, ಕೆಲವು ಸರಿ ಕನ್ಫ್ಯೂಸ್ ಆಗುತ್ತೆ. ಈ ಸರಿ ಬುಧವಾರನೇ ಬಂದಿರೋದ್ರಿಂದ ಎಲ್ಲರೂ ಒಂದೇ ದಿನ ಆಚರಣೆ ಮಾಡಿ.